ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚೇಳೂರಿನಲ್ಲಿ ಅಕ್ರಮ ಕಲ್ಲು ಕ್ವಾರಿ ಮೇಲೆ ಪೊಲೀಸರ ದಾಳಿ, ಜಿಲೆಟಿನ್ ಕಡ್ಡಿ, ಟ್ರ್ಯಾಕ್ಟರ್ ಜಪ್ತಿ, ಓರ್ವನ ಬಂಧನ. ಅಕ್ರಮವಾಗಿ ಸ್ಫೋಟಕ ವಸ್ತುಗಳನ್ನು ಬಳಸಿ ಕಲ್ಲು ಬಂಡೆಗಳನ್ನು ಸಿಡಿಸುತ್ತಿದ್ದ ಜಾಲದ ಮೇಲೆ ಚೇಳೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಗಣೇಶ್ ಹಾಗೂ ಸಿಬ್ಬಂದಿ ಯಶಸ್ವಿ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಒಬ್ಬ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು, ಕೃತ್ಯಕ್ಕೆ ಬಳಸುತ್ತಿದ್ದ 2 ಏರ್ ಕಂಪ್ರೆಸರ್ ಟ್ರ್ಯಾಕ್ಟರ್ಗಳನ್ನು ಹಾಗೂ ಜಿಲೆಟಿನ್ ಕಡ್ಡಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯದಲ್ಲಿ ಚೇಳೂರು ತಾಲೂಕಿನ ರಾಯನಪಡಿ ಗ್ರಾಮದ ಸಮೀಪವಿರುವ ಜಮೀನಿನೊಂದರಲ್ಲಿ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ಅಕ್ರಮವಾಗಿ ಸ್ಫೋಟಕಗಳನ್ನು ಬಳಸಿ ಕಲ್ಲು ಬಂಡೆಗಳನ್ನು ಸಿಡಿಸಲಾಗುತ್ತಿದೆ ಎಂಬ ಖಚಿತ ಮಾಹಿತಿ ಪಿಎಸ್ಐ ಗಣೇಶ್ ಅವರಿಗೆ ಲಭಿಸಿತ್ತು. ಮಾಹಿತಿ ತಕ್ಷಣವೇ ಕಾರ್ಯಪ್ರವೃತ್ತರಾದ ಪಿಎಸ್ಐ ಗಣೇಶ್, ಎಎಸ್ಐ ವೆಂಕಟೇಶಪ್ಪ, ಸಿಪಿಸಿ ಚಂದ್ರಕಾಂತ್ ಹಾಗೂ ಸಿಪಿಸಿ ನಂದನ್ ಕುಮಾರ್ ಅವರನ್ನೊಳಗೊಂಡ ಪೊಲೀಸ್ ತಂಡವು ರಾಮನಪಡಿಯಿಂದ ಪುಲಗಲ್ ಗ್ರಾಮಕ್ಕೆ ಹೋಗುವ ರಸ್ತೆಯಲ್ಲಿ ಪರಿಶೀಲನೆ ನಡೆಸಿತು. ಈ ವೇಳೆ ರಸ್ತೆಯಿಂದ ಸುಮಾರು 200 ಮೀಟರ್ ದೂರದಲ್ಲಿದ್ದ ಜಮೀನಿನಲ್ಲಿ ಕಲ್ಲು ಬಂಡೆಗಳನ್ನು ಒಡೆದಿರುವುದು ಕಂಡುಬಂದಿದೆ. ಎರಡು ಟ್ರ್ಯಾಕ್ಟರ್ಗಳು, ಎಂಜಿನ್ಗಳು, ಹಸಿರು ಬಣ್ಣದ ಚೀಲದಲ್ಲಿ ಸಂಗ್ರಹಿಸಲಾಗಿದ್ದ ಎಕ್ಸ್ಪ್ಲೋಸಿವ್ ಸನ್ 90 ಹೆಸರಿನ ಜಿಲೆಟಿನ್ ಕಡ್ಡಿಗಳು ಹಾಗೂ ಕೆಂಪು ಬಣ್ಣದ ವೈರ್ಗಳು ಪತ್ತೆಯಾಗಿವೆ. ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತನನ್ನ ತೆಲಂಗಾಣ ರಾಜ್ಯದ ನಲ್ಲಗೊಂಡ ಜಿಲ್ಲೆಯ ಮುತ್ತುಕೂರು ಮಂಡಲದ ಅಡ್ಡಗೂರು ಗ್ರಾಮದ ನಿವಾಸಿ ಶ್ರೀನಿವಾಸ ಬಿನ್ ವೆಂಕಟ ನರಸಯ್ಯ ಎಂದು ಗುರುತಿಸಲಾಗಿದೆ. ಸ್ಫೋಟಕಗಳನ್ನು ಸಂಗ್ರಹಿಸಲು ಹಾಗೂ ಬಳಸಲು ಯಾವುದೇ ರೀತಿಯ ಕಾನೂನುಬದ್ಧ ಪರವಾನಗಿ ಇಲ್ಲದಿರುವುದು ವಿಚಾರಣೆ ವೇಳೆ ತಿಳಿದು ಬಂದಿದೆ. ಮಾನವ ಪ್ರಾಣಕ್ಕೆ ಕಂಟಕ ತರುವ ರೀತಿಯಲ್ಲಿ ಅಕ್ರಮವಾಗಿ ಸ್ಫೋಟಕ ಇಟ್ಟುಕೊಂಡಿದ್ದಕ್ಕಾಗಿ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಿಸಲು ಸೂಚಿಸಲಾಗಿದೆ. ಸ್ಥಳದಲ್ಲಿ ಎಎಸ್ಐ ವೆಂಕಟೇಶಪ್ಪ ಹಾಗೂ ಸಿಪಿಸಿ ನಂದನ್ ಕುಮಾರ್ ಅವರನ್ನ ಭದ್ರತೆಗೆ ನಿಯೋಜಿಸಿ ಮುಂದಿನ ಸೂಕ್ತ ಕಾನೂನು ಕ್ರಮಕ್ಕಾಗಿ ಪಿಎಸ್ಐ ಗಣೇಶ್ ಅವರು ಸಿಪಿಸಿ ಚಂದ್ರಕಾಂತ್ ಅವರ ಮೂಲಕ ಠಾಣೆಗೆ ದೂರು ವರದಿ ರವಾನಿಸಿದ್ದಾರೆ.